ನಮ್ಮ ಎಲ್ಲ ಸ್ನೇಹಿತರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ವಿಶೇಷವೇನೆಂದರೆ ದಿನಾಂಕ 22/2/2026 ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದ್ ರಾಜ್ ಸಾಹೇಬರು ನಮ್ಮ ಮಕ್ಕಳಾದ ಮನೋಜ್ ಕುಮಾರ್ ಹಾಗೂ ನನ್ನ ಸೊಸೆಯಾದ ತನುಶ್ರೀ ರವರ ಮದುವೆಗೆ ಆಗಮಿಸಿರುವುದರಿಂದ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು ನಮ್ಮ ಸಂಘಟನೆಯಿಂದ ಮತ್ತು ನಮ್ಮ ಕರ್ನಾಟಕದ ಜನತೆ 6.5 ಕೋಟಿ ಜನತೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಹಾಗೂ ಮಂಜುಳಾ ಅರವಿಂದ್ ಲಿಂಬಾವಳಿ ಸಾಹೇಬರು ಶಾಸಕರಾದಂಥ ಇವರು ಸಹ ನಮ್ಮ ಮದುವೆಗೆ ಆಗಮಿಸುವುದರಿಂದ ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಎಲ್ಲ ದೇವರುಗಳ ಆಶೀರ್ವಾದ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ VIP ಗಳು ಹಾಗೂ ಎಲ್ಲ ಒಂದು ಜನರ ಆಶೀರ್ವಾದ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ. ಎಲ್ಲರಿಗೂ ಜೈ ಭೀಮ್. ನಮ್ಮ ಕಡೆಯಿಂದ ಧನ್ಯವಾದಗಳು. ದಿನ ಪತ್ರಿಕೆಯವ್ರನ್ನ ಮಾಧ್ಯಮದವ್ರನ್ನ ಕರೆದು ಏನು ವಿಶೇಷ ಅಂದರೆ ಇವತ್ತು ನಮ್ಮ ಮುಳ್ಳೂರು ಸೀನಣ್ಣ ಅವರ ಮಗನ ವಿವಾಹವಿದೆ, ಮನೋಜ್ ತನುಶ್ರೀ. ಆ ವಿವಾಹಕ್ಕೆ ಎಲ್ಲ ಹಿರಿಯರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ ಮೊಮ್ಮಗ ಆನಂದ್ ರಾಜ್ ಅಂಬೇಡ್ಕರ್ ಬರ್ತಾ ಇರೋದು ಒಂದು ತುಂಬ ಸಂತೋಷವಾದ ದಿನ. ಅವರ ಆಶೀರ್ವಾದ ಪಡಿಬೇಕು ಅಂತ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಿದ್ದಾರೆ. ಈ ದೇಶ ಬೆಚ್ಚಿದಂಥ ನಾಯಕ ಒಬ್ಬರೇ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಮೊಮ್ಮಗ ಇವತ್ತು ಈ ವಿವಾಹಕ್ಕೆ ಬರ್ತಾ ಇರೋದು ಎಷ್ಟೋ ಸಂತೋಷದ ವಿಷಯ ಆಗಿದೆ. ಅದಕ್ಕೆ ದೇವರ ಕೃಪೆಯು, ಮನುಷ್ಯರ ದಯೆ, ದೊಡ್ಡವರ ಆಶೀರ್ವಾದ ಈ ದಂಪತಿ ಮೇಲೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕಳಕಳಿಯಿಂದ ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀವಿ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ಸ್ನೇಹಿತರೆ, ಈ ದಿನ ಏನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ, ತಥಾಗತ ಭಗವಾನ್ ಬುದ್ಧರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಆಯುಷ್ಮಾನ್ ಆನಂದ್ ರಾಜ್ ಅಂಬೇಡ್ಕರ್ ಸಾಹೇಬರು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮದುವೆಗೆ ಬರ್ತಾ ಇದ್ದಾರೆ ಅಂದರೆ ಅದು ವಿಶೇಷತನ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತ ಮತ್ತು ಶುಭಾಶಯವನ್ನು ಕೂಡ ಕೋರ್ತಾ ಇದ್ದೀವಿ. ಮತ್ತು ಏನು ಈ ರಾಜ್ಯದಲ್ಲಿ ರಿಪಬ್ಲಿಕನ್ ಸೇನಾ ಎಂಬ ಒಂದು ಪಕ್ಷವನ್ನು ಕಟ್ಟಿರ್ತಕ್ಕಂಥ ದಿವಂಗತ ನಮ್ಮ ಗುರುಗಳಾದಂಥ ಜಿಗಣಿ ಶಂಕರ್ ಸಾಹೇಬರ ಒಂದು ಅವರ ಆಶೀರ್ವಾದದೊಂದಿಗೆ ಏನು ನಾವು ಇವತ್ತು ಈ ಆನಂದರಾಜ್ ಅಂಬೇಡ್ಕರ್ ಸಾಹೇಬರನ್ನು ನಾವು ಇಲ್ಲಿ ನಮ್ಮ ಮಾದೇಪುರ ಕ್ಷೇತ್ರಕ್ಕೆ ನಾವು ಕರ್ತಾ ಇದ್ದೀರಿ. ಅದಕ್ಕೆ ಕಾರಣ ನಮ್ಮ ದಿವಂಗತ ನಮ್ಮ ಜಿಗಣಿ ಶಂಕರ್ ಸಾಹೇಬರನ್ನ ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ಜೊತೆಯಲ್ಲಿ ಅವರಿಲ್ಲ, ಆದ್ರೂ ಅವರ ಆಶೀರ್ವಾದ ಮನೋಜ್ ಮತ್ತು ತನುಶ್ರೀ ಮೇಲೆ ಕೂಡ ಅವರ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ 22ನೇ ತಾರೀಕು ಏನು ಫೆಬ್ರವರಿ 22, 2026 ಭಾನುವಾರದಂದು ಏನು ಸನ್ಮಾನ್ಯ ಆಯುಷ್ಮಾನ್ ಶ್ರೀ ಆನಂದ್ ರಾಜ್ ಅಂಬೇಡ್ಕರ್ ಸಾಹೇಬರು ಈ ಒಂದು ಮದುವೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರಿಗೂ ಸ್ವಾಗತ ಮತ್ತು ಏನು ಮನೋಜ್ ಮತ್ತು ತನುಶ್ರೀ ಅವರಿಗೆ ಶುಭಾಶಯವನ್ನು ಕೋರ್ತಾ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಭೀಮ್. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಅಣ್ಣನ ಮಗನಾದ ಮನೋಜ್ ಹಾಗೂ ನಮ್ಮ ಸೊಸೆಯಾದ ತನುಶ್ರೀ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ, ಎಲ್ಲ ಬಂಧು ಮಿತ್ರರು ಬಂದು ತನುಶ್ರೀ ಮತ್ತು ಮನೋಜ್ ಕುಮಾರ್ಗೆ ಆಶೀರ್ವದಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ದಿನಾಂಕ 21, 22 ಮದುವೆ ಇರುತ್ತೆ ಹಾಗೂ ಮಾರ್ಚ್ 1ನೇ ತಾರೀಕು ಬೀಗರಾವತನ ಕೂಟ ಇರುತ್ತೆ. ಎಲ್ಲರೂ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಮನೋಜ್ ಆನಂದ್ ರಾಜ್ ಅಂಬೇಡ್ಕರ್ ಸಾಹೇಬ್ರಿಗೆ ಜೈ. ಜಯವಾಗಲಿ, ಜಯವಾಗಲಿ. ಆನಂದ್ ರಾಜ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಆನಂದ್ ರಾಜ್ ಅಂಬೇಡ್ಕರ್ ಅವರನ್ನ ಸ್ವಾಗತ ಮಾಡೋಣ. ಆನಂದ್ ರಾಜ್ ಅಂಬೇಡ್ಕರ್ ಅವರನ್ನ ಸ್ವಾಗತ ಮಾಡೋಣ. ಆನಂದ್ ರಾಜ್ ಅಂಬೇಡ್ಕರ್ ಅವರನ್ನ ಸ್ವಾಗತ ಮಾಡೋಣ. ಜೈ 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 ಭೀಮ್. ಜೈ ಭೀಮ್, ಜೈ ಭೀಮ್.